ವೀಕ್ಷಕರೇ, ಅದು 2022 ಡಿಸೆಂಬರ್ 12ನೇ ತಾರೀಕು. ಸ್ಥಳ ಉತ್ತರ ಪ್ರದೇಶದ ಗಾಜಿಯಾಬಾದ್. ಇಡೀ ಗಾಜಿಯಾಬಾದ್ ನಲ್ಲಿ ಅದರ ಮೋದಿನಗರ್ ಪೊಲೀಸ್ ಸ್ಟೇಷನ್ ಸುತ್ತಮುತ್ತಲ ಎಲ್ಲಾ ಸ್ಟೇಷನ್ಗಳಿಗಿಂತಲೂ ಕೂಡ ಪ್ರಮುಖವಾದುದು. ಯಾಕೆಂದ್ರೆ ಮೋದಿನಗರ್ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಅಲ್ಲಿಯ ಪೊಲೀಸ್ ಸ್ಟೇಷನ್ ಸದಾ ದಿನಕ್ಕೆ 100 ಕೇಸ್ಗಳನ್ನ ಹ್ಯಾಂಡಲ್ ಮಾಡುತ್ತೆ. ಇಷ್ಟು ಬ್ಯುಸಿ ಇದ್ದಂತ ಆ ಒಂದು ಸ್ಟೇಷನ್ಗೆ ಅವತ್ತು 6 ಜನರ ಆ ಒಂದು ಗ್ಯಾಂಗ್ ಹಠಾತ್ತನೆ ನುಗ್ಗುತ್ತೆ. ಅವತ್ತು ಬೆಳಗ್ಗೆ ಸ್ಟೇಷನ್ಗೆ ಬಂದಂತ ಆ 6 ಜನರ ಗುಂಪು ಏನೋ ಗಾಬರಿಯಲ್ಲಿ ಇದ್ದಾಗಿತ್ತು. ಅವರು ಆತಂಕದಿಂದ ತಮ್ಮಲ್ಲಿ ಏನೋ ಮಾತನಾಡಿಕೊಂಡು ಸ್ಟೇಷನ್ ಒಳಗಡೆ ಬಂದಿದ್ರು. ಹಾಗೆ ಬಂದವರು ಆ ಸ್ಟೇಷನ್ ಎಸ್ಐ ಬಳಿ ನೇರ ಹೋಗಿ ತಮ್ಮ ಸ್ನೇಹಿತ ಅಂಕಿತ್ ಕಳೆದ 2 ತಿಂಗಳಿಂದನೂ ಕಾಣ್ತಿಲ್ಲ, ಆಗಿನಿಂದ ಬರೀ ವಾಟ್ಸ್ಆಪ್ ನಲ್ಲಿ ಚಾಟ್ ಮಾಡ್ತಿದ್ದಾನೆ, ಆದ್ರೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ, ಕರೆಯನ್ನ ಕಟ್ ಮಾಡ್ತಿದ್ದಾನೆ, ಅವನಿಗೇನಾಗಿದೆ ಅಂತ ಗೊತ್ತಿಲ್ಲ, ಹೀಗಾಗಿ ಇದರ ತನಿಖೆ ನಡೆಸಿ ಅವನನ್ನ ಹುಡುಕೊಡಿ ಅಂತ ಅವರು ದೂರು ಕೊಡ್ತಾರೆ. ಮೇಲ್ನೋಟಕ್ಕೆ ಸಾಧಾರಣವಾಗಿದ್ದಂತ ಈ ಒಂದು ಕೇಸ್ ಬಗ್ಗೆ ಎಸ್ಐ ಹೆಚ್ಚಿನ ಗಮನವನ್ನ ಕೊಡ್ಲಿಲ್ಲ. ಏಕೆಂದ್ರೆ ಅಲ್ಲಿ ಅದಕ್ಕಿಂತಲೂ ಗಂಭೀರವಾದಂತ ಕೇಸ್ಗಳಿದ್ವು. ಅವನು ಎಲ್ಲೋ ಬೇರೆ ಕಡೆ ಹೋಗಿರ್ಬೋದು, ನಿಮ್ ಜೊತೆ ಮಾತನಾಡದೆ ಅವಾಯ್ಡ್ ಮಾಡ್ತಿರ್ಬೋದು ಅಷ್ಟೇ. ಇದೆಲ್ಲ ದೂರನ್ನ ಕೊಡುವಷ್ಟು ಗಂಭೀರ ಕೇಸ್ ಅಲ್ಲ ಅಂತ ಹೇಳದಂತ ಆ ಎಸ್ಐ ಅಲ್ಲಿದ್ದಂತ ರೈಟರ್ ಕಡೆ ಕೈ ತೋರಿಸಿ ಅಲ್ಲಿ ಹೋಗಿ ವಿವರವನ್ನ ಬರ್ದ್ಕೊಡಿ, ಅವರೆಲ್ಲ ನೋಡ್ಕೊಳ್ತಾರೆ ಅಂತ ಹೇಳಿದ್ರು. ಯಾವಾಗ ಅವರು ಈ ಒಂದು ಕೇಸ್ ಬಗ್ಗೆ ಸೀರಿಯಸ್ ಆಗ್ಲಿಲ್ವೋ ಆಗ ಅವರು, ಸರ್ ಇದು ನೀವು ತಿಳಿದಷ್ಟು ಸಾಧಾರಣ ಕೇಸ್ ಅಲ್ಲ, ಅವನು ಈ ರೀತಿ ಮಿಸ್ ಆಗೋದಿಕ್ಕೆ ಕೆಲವು ದಿನಗಳ ಕೆಳಗೆ ನಡೆದಂತ ಆ ಒಂದು ಘಟನೆ ಕಾರಣ ಇರಬಹುದು ಅಂತ ಆ ಒಂದು ಘಟನೆ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ. ಅದನ್ನ ಕೇಳಿದವರೇ ಪೊಲೀಸರು ಈಗ ಈ ಒಂದು ಕೇಸ್ ಬಗ್ಗೆ ಸೀರಿಯಸ್ ಆಗ್ತಾರೆ. ಅಂಕಿತ್ನ ಸ್ನೇಹಿತರು ಹೇಳಿದಂತ ಆ ಒಂದು ಘಟನೆಯಿಂದ ಚಕಿತರಾದಂತ ಪೊಲೀಸರು ಈ ಒಂದು ಕೇಸನ್ನ ಗಂಭೀರವಾಗಿ ತನಿಖೆ ಮಾಡ್ತಾರೆ. ವೀಕ್ಷಕರಿ, ಈ ಒಂದು ಕೇಸಿನ ವಿವರ ಪೂರ್ತಿ ಗೊತ್ತಾದ್ರೆ ಹೀಗೆಲ್ಲ ಆಗುತ್ತಂತ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಅವರ ತನಿಖಾ ವರದಿ ಏನು, ಈ ಒಂದು ಕೇಸನ್ನ ಪೊಲೀಸರು ಭೇದಿಸಿದ್ರ, ಅವನು ಕೇವಲ ಚಾಟ್ ಮಾಡ್ತಾ ಇದ್ದದ್ದು ಯಾಕೆ, ಅವರ ಫೋನ್ ಅನ್ನ ಇವನು ಯಾಕೆ ರಿಸೀವ್ ಮಾಡ್ತಿರ್ಲಿಲ್ಲ, ಅವನಿಗೆ ಒದಗದಂತ ಸ್ಥಿತಿಗತಿ ಏನು? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ರೋಚಕ ಸ್ಟೋರಿಯ ಟ್ವಿಸ್ಟ್ ಅನ್ನ ತಿಳಿತಾ ಹೋಗೋಣ. ವೀಕ್ಷಕರೇ, ಈ ಒಂದು ಕೇಸಿನ ಬಗ್ಗೆ ನೀವು ತಿಳಿಯುವಂತ ಮೊದಲು ಮಿಸ್ ಆದಂತ ಈ ಅಂಕಿತ್ ಯಾರು, ಅವನ ಹಿನ್ನೆಲೆ ಏನು ಅಂತ ಸ್ವಲ್ಪ ತಿಳಿಬೇಕಾಗುತ್ತೆ. ಈ ಅಂಕಿತ್ 1982ರಲ್ಲಿ ಉತ್ತರ ಪ್ರದೇಶದ ಮುಕುಂದ್ಪುರ್ ಎಂಬ ಹಳ್ಳಿಯಲ್ಲಿ ಜನಿಸ್ತಾರೆ. ಚುರುಕು ಸ್ವಭಾವದ ಈ ಅಂಕಿತ್ ಮೊದಲಿಂದನೂ ಕೂಡ ಓದ್ನಲ್ಲಿ ಹಾಗೂ ವಿಶೇಷವಾಗಿ ಗಣಿತದಲ್ಲಿ ತೀವ್ರ ಆಸಕ್ತಿ ಇದ್ದಂತ ವ್ಯಕ್ತಿ. 2004ರಲ್ಲಿ ಸ್ಟಾಟಿಸ್ಟಿಕ್ಸ್ ಸಬ್ಜೆಕ್ಟ್ ನಲ್ಲಿ ಪಿಜಿ ಕೋರ್ಸ್ ಮುಗಿಸಿದಂತ ಅಂಕಿತ್ 2006ರಲ್ಲಿ ಇದೇ ಒಂದು ವಿಷಯದಲ್ಲಿ ತಮ್ಮ ಎಂಫಿಲ್ ಪದವಿಯನ್ನ ಪೂರೈಸಿದ್ರು. ಮುಂದೆ ಪಿಎಚ್ಡಿ ಮಾಡುವಂತ ಆಸೆ ಕೂಡ ಅವ್ರಿಗಿತ್ತು. ಆದ್ರೆ ತನ್ನ ಕುಟುಂಬದ ಸ್ಥಿತಿಗತಿಯಿಂದಾಗಿ ಪಿಎಚ್ಡಿ ಮಾಡಲಾಗದೆ ಅದಕ್ಕಿಂತ ಒಂದು ಲೆವೆಲ್ ಕಡಿಮೆ ಇದ್ದಂತ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಪ್ರೋಗ್ರಾಮ್ ಅನ್ನ ಆರಿಸ್ತಾರೆ. ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಿ ಇದನ್ನು ಕೂಡ ಮುಗಿಸಿದಂತ ಅಂಕಿತ್ಗೆ ಜೀವನದಲ್ಲಿ ಸಂಕಷ್ಟಗಳು ಎದುರಾಗ್ತವೆ. ದೇವರು ಒಂದ್ ಕಡೆ ಅವ್ರಿಗೆ ವಿದ್ಯೆ ಹಾಗೂ ಜ್ಞಾನ ಇವೆರಡನ್ನು ಕೂಡ ಕೊಟ್ಟಿದ್ರೆ, ಇನ್ನೊಂದ್ ಕಡೆ ಅವರ ಬದುಕಿನಿಂದ ಕೆಲವೊಂದನ್ನ ಕಿತ್ಕೊಂಡಿದ್ದ. ಈ ಅಂಕಿತ್ ತನ್ನ 12ನೇ ವಯಸ್ಸಿನಲ್ಲಿಯೇ ತನ್ನ ಒಡ ಹುಟ್ಟಿದಂತ ತಂಗಿಯನ್ನ ಕಳೆದುಕೊಂಡು ಆ ನೋವಿನ ಜೊತೆನೆ ಹೆಜ್ಜೆ ಹಾಕ್ತಾ ಬಂದಿದ್ರು. ಇದಾಗಿ ಒಂದೇ ವರ್ಷದಲ್ಲಿ ಅವರ ತಂದೆ ತಾಯಿ ಕೂಡ ಅಕಾಲಿಕವಾಗಿ ಮರಣ ಹೊಂತಾರೆ. ಎಲ್ಲರನ್ನ ಕಳೆದುಕೊಂಡು ಅನಾಥವಾಗಿದ್ದಂತ ಅಂಕಿತ್ ಮದುವೆಯನ್ನು ಕೂಡ ಮಾಡಿಕೊಳ್ಳದೆ ಒಬ್ಬಂಟಿಯಾಗಿಯೇ ಜೀವನವನ್ನ ಸಾಗಿಸ್ತಿದ್ರು. 2017ರಲ್ಲಿ ತನ್ನ ಹಳೆಯ ಕನಸಾದಂತ ಪಿಎಚ್ಡಿ ಕೋರ್ಸ್ ಅನ್ನ ಮಾಡುವ ಬಗ್ಗೆ ನಿರ್ಧರಿಸಿದಂತ ಅಂಕಿತ್ ಅದಕ್ಕಾಗಿ ಗಾಜಿಯಾಬಾದ್ಗೆ ಬಂದು ಇಲ್ಲಿ ಟ್ಯೂಷನ್ ಮಾಡ್ತಾ ಪಿಎಚ್ಡಿಯ ಕಡೆ ಗಮನವನ್ನ ವಹಿಸ್ತಾರೆ. 2022ರಲ್ಲಿ ತನ್ನ ಪಿಎಚ್ಡಿಯ ಥೀಸಿಸ್ ಅನ್ನ ಸಬ್ಮಿಟ್ ಮಾಡಿದ ನಂತರ ಅಂಕಿತ್ ಮುಂದೆ ಜರ್ಮನ್ಗೆ ಹೋಗಿ ತನ್ನ ಹೈಯರ್ ಶಿಕ್ಷಣ ಮುಗಿಸುವ ಬಗ್ಗೆ ಆಸೆಯನ್ನ ಇಟ್ಕೊಂಡಿದ್ರು. ಈ ಒಂದು ಪ್ರಯತ್ನದಲ್ಲಿ ಇದ್ದಾಗಲೇ ಅದೊಂದಿನ ಅಂಕಿತ್ ಏಕಾಏಕಿ ಕಾಣೆಯಾಗ್ತಾರೆ. ಅದು 2022ರ ಅಕ್ಟೋಬರ್ 6ನೇ ತಾರೀಕು. ಅವತ್ತೇ ಅಂಕಿತ್ನ ಸ್ನೇಹಿತರು ಹಾಗೂ ಅವ್ರ ಮನೆಯ ಓನರ್ ಅಂಕಿತ್ನ ಕೊನೆ ಸಲ ನೋಡಿದ್ದು. ಅಕ್ಟೋಬರ್ 7 ಮತ್ತು 9ರಂದು ಅಂಕಿತ್ನ ಫೋನ್ ಸ್ವಿಚ್ ಆಫ್ ಮೋಡ್ ನಲ್ಲೇನೆ ಇತ್ತು. ಸದಾ ತಮ್ಮ ಜೊತೆ ಸಂಪರ್ಕದಲ್ಲಿ ಇರ್ತಿದ್ದಂತ ಅಂಕಿತ್ ಈ ರೀತಿ ನಾಪತ್ತೆಯಾಗಿದ್ದು ಅವನ ಸ್ನೇಹಿತರಿಗೆಲ್ಲ ಅಚ್ಚರಿಯ ವಿಷಯ ಆಗಿತ್ತು. ಈ ಮೊದಲು ಈ ತರ ಅಂಕಿತ್ ಹೇಳ್ದೆ ಕೇಳದೆ ಯಾವತ್ತೂ ಕೂಡ ದೂರ ಹೋಗಿರ್ಲಿಲ್ಲ. 3 ದಿನಗಳ ನಂತರ ಮತ್ತೆ ಅವನ ಫೋನ್ ಆನ್ ಆಗುತ್ತೆ. ಆದ್ರೆ ಅವನು ಅವನ ಗೆಳೆಯರ ಜೊತೆ ಬರೀ ವಾಟ್ಸ್ಆಪ್ ನಲ್ಲಿಯೇ ಚಾಟ್ ಮಾಡ್ತಿದ್ನೇ ಹೊರತು ಅವ್ರ ಜೊತೆ ಕರೆ ಮಾಡಿ ಮಾತಾಡ್ಲಿಲ್ಲ. ಗೆಳೆಯರು ಕರೆ ಮಾಡಿದ್ರು ಕೂಡ ಅದನ್ನ ಕಟ್ ಮಾಡ್ತಾ ಇದ್ದಂತ ಅಂಕಿತ್ ತಾನು ಈಗ ಬ್ಯುಸಿ ಇದ್ದೀನಿ, ಹೊರಗಡೆ ಇದ್ದೀನಿ, ಬೇರೆ ಕಡೆ ಎಲ್ಲೋ ಇದ್ದೀನಿ ಅಂತ ಹೇಳ್ತಿದ್ದ. ದಿನ ಕೂಡ ಇದೇ ತರ ಹೇಳಿ ತಪ್ಪಿಸ್ಕೊಳ್ತಿದ್ದಂತ ಈ ಅಂಕಿತ್ ಹಲವಾರು ದಿನಗಳ ಕಾಲ ಫೋನ್ ನಲ್ಲಿ ಅವ್ರಿಗೆ ಮಾತಾಡೋದಕ್ಕೆ ಸಿಗದೆ ಇದ್ದಾಗ ಡೌಟ್ ಬಂದು ಅವರು ನೇರ ಅವನ್ ಮನೆಗೆ ಬಂದು ನೋಡಿದಾಗ ಅಂಕಿತ್ ಅಲ್ಲಿ ಇರ್ಲಿಲ್ಲ. ಆ ಮನೆಯ ಓನರ್ಗೆ ಈ ಬಗ್ಗೆ ಕೇಳಿದಾಗ ಅಕ್ಟೋಬರ್ 6ನೇ ತಾರೀಕಿಗೆ ನಾನು ಅವನನ್ನ ಕೊನೆ ಸಲ ನೋಡಿದ್ದು, ಆ ಬಳಿಕ ಅವನು ಇಲ್ಲಿಗೆ ಬರ್ಲೇ ಇಲ್ಲ ಅಂತ ಅವರು ಹೇಳಿದ್ರು. ಅವತ್ತು ಬ್ಯಾಗ್ ಜೊತೆ ಹೊರಗಡೆ ಹೋದಂತ ಅವರು ಮತ್ತೆ ಬರ್ಲಿಲ್ಲ. ಬಹುಶಃ ಊರ್ಗೇನಾದ್ರೂ ಅವರು ಹೋಗಿರಬಹುದು ಅಂತ ನಾನು ಭಾವಿಸ್ದೆ. ಅಂಕಿತ್ ಏನಾದ್ರೂ ಮತ್ತೆ ಬಂದ್ರೆ ನಿಮ್ಗೆ ತಿಳಿಸ್ತೀನಿ ಅಂತ ಅವರು ಹೇಳಿದ್ರು. ಏನೋ ಅವನು ನಿಜಕ್ಕೂ ಊರ್ಗೆ ಏನೋ ಕೆಲಸದ ಮೇಲೆ ಹೋಗಿರಬಹುದು ಅಂತ ಇವರು ಕೂಡ ಭಾವಿಸ್ತಾರೆ. ಆದ್ರೆ 2 ತಿಂಗಳು ಕಳೆದ್ರೂ ಕೂಡ ಅಂಕಿತ್ ಮನೆಗೆ ಬರೋದೇ ಇಲ್ಲ, ಫೋನ್ ಕೂಡ ಮಾಡಲ್ಲ. ಅವನು ಬರೀ ವಾಟ್ಸ್ಆಪ್ ಮೂಲಕನೇ ಅವ್ರ ಜೊತೆ ಚಾಟ್ ಮಾಡ್ತಿದ್ದ. ಇದರಿಂದ ಅವ್ರಿಗೆಲ್ಲ ಅವನ ಬದಲಾದ ವಿಚಿತ್ರ ವರ್ತನೆಯಿಂದಾಗಿ ಭಯ ಮತ್ತು ಆತಂಕನೂ ಶುರುವಾಗುತ್ತೆ. ಇಲ್ಲಿ ಅವರು ಅನುಮಾನಿಸೋದಕ್ಕೆ ಇದ್ದಂತ ಇನ್ನೂ ಒಂದು ಕಾರಣ ಅಂದ್ರೆ ಅದು ಅವನ ಟೆಕ್ಸ್ಟಿಂಗ್ ಶೈಲಿಯಲ್ಲಿ ಇದ್ದಂತ ಬದಲಾವಣೆ. ಅಂಕಿತ್ ಮೊದಲೆಲ್ಲ ಈ ತರ ಚಾಟ್ ಮಾಡ್ತಾ ಇರಲಿಲ್ಲ. ಅವನ ಚಾಟಿಂಗ್ ಶೈಲಿಗೂ ಈಗ ಬರ್ತಿರುವಂತಹ ಸಂದೇಶಗಳಿಗೂ ಸಾಕಷ್ಟು ವ್ಯತ್ಯಾಸ ಇತ್ತು. ಈಗ ನೀವು ನಿಮ್ಮ ಯಾವುದಾದ್ರೂ ಗೆಳೆಯ ಅಥವಾ ಗೆಳತಿಯ ಜೊತೆ ರೆಗ್ಯುಲರ್ ಆಗಿ ಚಾಟ್ ಮಾಡ್ತಿದ್ರೆ ಅವ್ರಿಗೆ ನಿಮ್ಮ ಚಾಟಿಂಗ್ ನ ಶೈಲಿ ಹಾಗೂ ನಿಮ್ಗೆ ಅವರ ಶೈಲಿ ಕೂಡ ಗೊತ್ತಿರುತ್ತೆ. ಅದೇ ತರಹ 2 ತಿಂಗಳ ಕೆಳಗೆ ಚಾಟ್ ಮಾಡ್ತಿದ್ದಂತ ಅಂಕಿತ್ನ ಚಾಟಿಂಗ್ ಸ್ಟೈಲ್ಗೂ ಹಾಗೂ
ಈಗ ಬರ್ತಿರುವಂತ ಮೆಸೇಜ್ಗಳಿಗೂ ತುಂಬಾ ವ್ಯತ್ಯಾಸ ಇದ್ದದ್ದು ಅವನ ಎಲ್ಲಾ ಗೆಳೆಯರಿಗೂ ಗೊತ್ತಾಯ್ತು. ಇದರಿಂದ ಏನೋ ಆಗಿದೆ ಅಂತ ಆತಂಕ ಪಟ್ಟಂತ ಅವರು ಅವನ ಸ್ವಂತ ಊರಾದಂತ ಮುಕುಂದ್ಪುರ್ಗೆ ಬಂದು ಅವನ ಮನೆ ಹತ್ರ ಹೋದಾಗ ಆ ಮನೆ ಕೂಡ ಲಾಕ್ ಆಗಿತ್ತು. ನಂತರ ಆ ಊರಿನ ಕೆಲವರನ್ನ ಅವನ ಬಗ್ಗೆ ಕೇಳಿದಾಗ ಅವನಿಗೆ ಸಂಬಂಧಪಟ್ಟಂತ ಇತ್ತೀಚಿನ ಒಂದು ಘಟನೆ ಬಗ್ಗೆ ಅದನ್ನ ಅವ್ರ ಗೆಳೆಯರಿಗೆ ತಿಳಿಸಿದ್ರು. ಇದನ್ನ ಕೇಳಿ ಗಾಬರಿ ಬಿದ್ದಂತ ಅವನ ಸ್ನೇಹಿತರು ಅದಕ್ಕೂ ಹಾಗೂ ಈಗ ಅಂಕಿತ್ ಕಾಣೆಯಾಗಿರೋದಕ್ಕೂ ಏನಾದ್ರೂ ಸಂಬಂಧ ಇರಬಹುದೇ ಎಂಬ ಅನುಮಾನ ಹಾಗೂ ಭಯದಲ್ಲಿ ಘಾಜಿಯಾಬಾದ್ ಮೋದಿನಗರ್ ಸ್ಟೇಷನ್ಗೆ ಬಂದು ಈ ಬಗ್ಗೆ ದೂರನ್ನ ಕೊಟ್ಟಿದ್ರು. ಈ ಬಗ್ಗೆ ತನಿಖೆಯನ್ನ ಆರಂಭಿಸಿದಂತ ಪೊಲೀಸರು ಮೊದಲು ಅವನ ನಂಬರ್ ಪಡೆದು ಅದರ ಸಿಗ್ನಲ್ ಎಲ್ಲೆಲ್ಲಿ ಸಕ್ರಿಯವಾಗಿದೆ ಅಂತ ಚೆಕ್ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಅದು ಉತ್ತರ ಭಾರತದ ವಿವಿಧ ಊರುಗಳಲ್ಲಿ ಆಕ್ಟಿವ್ ಆಗಿದ್ದು ಹಾಗೂ ಸದ್ಯ ಇದೀಗ ಉತ್ತರಾಖಂಡದಲ್ಲಿ ಸಶಕ್ತವಾಗಿದೆ ಅಂತ ಪತ್ತೆ ಹಚ್ಚುತ್ತಾರೆ. ಅವನ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿದಾಗ ಅವನ ಖಾತೆಯಿಂದ ಕಳೆದ 2 ತಿಂಗಳಲ್ಲಿ ಸುಮಾರು 20 ಲಕ್ಷ ರೂಪಾಯಿ ಡ್ರಾ ಆಗಿರುವ ಬಗ್ಗೆ ಮಾಹಿತಿ ಸಿಗುತ್ತೆ. ಹಾಗೂ ಡಿಸೆಂಬರ್ 1ನೇ ತಾರೀಕು ಮತ್ತು 2ನೇ ತಾರೀಕು ಹಾಗೂ 12ರಂದು ಕ್ರಮವಾಗಿ ಅವನ ಡೆಬಿಟ್ ಕಾರ್ಡ್ ಮೂಲಕ ವಿವಿಧ ಎಟಿಎಂಗಳಲ್ಲಿ ತಲಾ 40,000 ರೂಪಾಯಿಗಳನ್ನ ಡ್ರಾ ಮಾಡಿದ ಬಗ್ಗೆ ದಾಖಲೆ ಸಿಗುತ್ತೆ. ಇಷ್ಟೆಲ್ಲ ಹಣದ ಟ್ರಾನ್ಸಾಕ್ಷನ್ ಮಾಡಿದ್ದಾನೆಂದ್ರೆ ಅವನು ಬಹುಶಃ ಆಲ್ ಇಂಡಿಯಾ ಟೂರ್ ಹೋಗಿರಬಹುದು ಅಂತ ಪೊಲೀಸರು ಅಂದಾಜಿಸಿದ್ರು. ಒಂದ್ ವೇಳೆ ಯಾರಾದ್ರೂ ಅವನನ್ನ ಅಪಹರಿಸಿದ್ರೆ ಈ ತರ ಧೈರ್ಯವಾಗಿ ಅವನ ಮೊಬೈಲ್ ಅನ್ನ ಬಳಸ್ತಿದ್ರ ಅಂತ ಪೊಲೀಸರು ಅಂದಾಜಿಸಿದ್ರು. ಅಂಕಿತ್ನ ಗೆಳೆಯರನ್ನ ಕರೆದು ನೀವೇನು ಈ ಬಗ್ಗೆ ಭಯಪಡಬೇಡಿ, ಅವನು ಲಾಂಗ್ ಲೀವ್ ಅನ್ನ ಹಾಕಿ ಎಲ್ಲಿಗೋ ಸುತ್ತಾಡೋದಕ್ಕೆ ಹೋಗಿರ್ಬಹುದಷ್ಟೇ, ಏನಾದ್ರೂ ಸುಳಿವು ಸಿಕ್ಕರೆ ನಾವು ನಿಮ್ಗೆ ತಿಳಿಸ್ತೀವಿ, ನೀವೀಗ ಹೊರಡಿ ಅಂತ ಹೇಳಿದ್ರು. ಆದ್ರೆ ಅಂಕಿತ್ನ ಗೆಳೆಯರಿಗೆ ಇದರಿಂದ ಸಮಾಧಾನ ಆಗ್ಲಿಲ್ಲ. ಅವರ ಅಂತರಾತ್ಮಕ್ಕೆ ಇದು ಇಷ್ಟು ಸುಲಭವಾಗಿ ಅಲಕ್ಷ್ಯ ಮಾಡುವಂತ ಕೇಸಲ್ಲ, ಇಲ್ಲಿ ಖಚಿತವಾಗಿ ಏನೋ ಸಮಸ್ಯೆ ಅಡಗಿದೆ ಅಂತ ಮೇಲಿಂದ ಮೇಲೆ ಅವರಿಗೆ ಅನ್ಸೋದಿಕ್ಕೆ ಶುರುವಾಗಿತ್ತು. ಹಾಗಾಗಿ ಅವರು ಸರ್ ಅವನ ಕಾರ್ಡಿಂದ ಹಣ ಡ್ರಾ ಆಗಿದ್ದಂತ ಎಟಿಎಂಗಳ ಸಿಸಿಟಿವಿನ ಚೆಕ್ ಮಾಡಿಸಿ ಅಂತ ಒತ್ತಾಯಿಸ್ತಾರೆ. ವಿಧಿ ಇಲ್ಲದೆ ಈಗ ಪೊಲೀಸರು ಆ ಸಿಸಿಟಿವಿಯ ಪರಿಶೀಲನೆಗೆ ಇಳಿದಾಗ ಅವುಗಳ ದೃಶ್ಯದಲ್ಲಿ ಯಾರೋ ಒಬ್ಬ ಮುಸುಗುದಾರಿ ಎಟಿಎಂನ ಒಳ ಪ್ರವೇಶ ಮಾಡಿ ಹಣವನ್ನು ಡ್ರಾ ಮಾಡಿದ್ದು ಅದರಲ್ಲಿ ಸೆರೆಯಾಗಿತ್ತು. ಅವನು ಮಾಸ್ಕ್ ಅನ್ನು ಹಾಕೊಂಡಿದ್ರಿಂದ ಅದು ಅಂಕಿತೋ ಅಥವಾ ಬೇರೆ ಯಾರೋ ಅನ್ನೋದವ್ರಿಗೆ ಗೊತ್ತಾಗ್ಲಿಲ್ಲ. ಅವನ ಸ್ನೇಹಿತರನ್ನ ಕರೆದು ಅದನ್ನು ತೋರಿಸಿದಾಗ ಅದನ್ನ ನೋಡದಂತ ಅವನ ಗೆಳೆಯರು ನಿಜಕ್ಕೂ ಶಾಕ್ ಆಗ್ತಾರೆ. ಏಕೆಂದ್ರೆ ಅದು ಖಂಡಿತ ಅಂಕಿತ್ ಅಲ್ಲ ಅಂತ ಅವ್ರಿಗೆ ಆ ಅಪರಿಚಿತ ವ್ಯಕ್ತಿಯ ಹಾವಭಾವ ನೋಡಿನೇ ಅರ್ಥವಾಗಿತ್ತು. ಈ ಬಗ್ಗೆ ಅವರು ಪೊಲೀಸರಿಗೆ ತಿಳಿಸಿ ಅದು ಅವನಲ್ಲ ಅಂತ ಹೇಳಿದ್ರು. ಆಗ ಪೊಲೀಸರು ಆ ಮನೆ ಓನರ್ ಹತ್ರ ಬಂದು ನೀವು ಯಾವಾಗ ಅವನನ್ನ ಕೊನೆ ಸಲ ನೋಡಿದ್ದು ಅಂತ ಕೇಳಿದ್ರು. ಆಗ ಅವರು ಈ ಅಂಕಿತ್ನ ಸ್ನೇಹಿತರಿಗೆ ಏನ್ ಹೇಳಿದ್ರು ಅದನ್ನೇ ಪೊಲೀಸರಿಗೂ ಹೇಳಿದ್ರು. ಈ ಮನೆ ಓನರ್ ಉಮೇಶ್ನ ಪತ್ನಿಗೂ ಹಾಗೂ ಅಂಕಿತ್ಗೂ ಏನಾದ್ರೂ ಸಂಬಂಧ ಇತ್ತ, ಅದ್ರ ಬಗ್ಗೆ ಗೊತ್ತಾದ ಮೇಲೆ ಈ ಉಮೇಶ್ ಅಂಕಿತ್ಗೆ ಏನಾದ್ರೂ ತೊಂದರೆ ಮಾಡಿರಬಹುದಾ ಅನ್ನುವಂತ ವಿಚಿತ್ರ ಡೌಟ್ ಪೊಲೀಸರಿಗೆ ಆಗ ಬಂದಿತ್ತು. ಅದನ್ನ ಕನ್ಫರ್ಮ್ ಮಾಡಿಕೊಳ್ಳುವಂತ ಸಲುವಾಗಿ ಅಂಕಿತ್ ಇದ್ದ ರೂಮ್ ಬಾಗಿಲು ತೆಗೆದು ಒಳ ಹೋಗಿ ನೋಡಿದಾಗ ಅವ್ರಿಗೆ ಒಳಗಡೆ ಕೆಲವು ಕಡೆ ರಕ್ತದ ಕಲೆಗಳು ಕಾಣಿಸ್ತವೆ. ಇದಾದ್ಮೇಲೆ ಆ ಓನರ್ ಮನೆಯನ್ನು ಕೂಡ ಚೆಕ್ ಮಾಡ್ತಾರೆ. ಅಲ್ಲಿ ಕೆಲವು ಕಡೆ ರಕ್ತ ಸಿಕ್ತ ಚೂಪದ ಆಯುಧಗಳು ಪತ್ತೆ ಆಗ್ತವೆ. ಅದನ್ನ ನೋಡಿ ಖಂಡಿತ ಅಂಕಿತ್ ಕಾಣೆಯಾಗಿರೋದಕ್ಕೂ ಹಾಗೂ ಈ ಮನೆ ಓನರ್ಗೂ ಏನೋ ಸಂಬಂಧ ಇರಬೇಕು ಅಂತ ಭಾವಿಸಿದಂತ ಪೊಲೀಸರು ತಕ್ಷಣ ಉಮೇಶ್ನನ್ನ ವಶಕ್ಕೆ ಪಡೆದು ಪೊಲೀಸರ ಶೈಲಿಯಲ್ಲಿ ವಿಚಾರಣೆಯನ್ನ ನಡೆಸ್ತಾರೆ. ಮೊದಲು ಈ ಬಗ್ಗೆ ತನಗೇನು ಗೊತ್ತಿಲ್ಲ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತಾನೆ ವಾದ ಮಾಡದಂತ ಅವನು ಪೊಲೀಸರು ಬಿಸಿಯನ್ನ ಮುಟ್ಸಿದ ಮೇಲೆ ಆತ ನಿಜವನ್ನ ಕಕ್ಕೋದಿಕ್ಕೆ ಶುರು ಮಾಡ್ತಾನೆ. ಅವನು ಇಲ್ಲಿ ಕೊಟ್ಟಂತ ಕಾರಣ ಹಾಗೂ ವಿವರಣೆ ಕೇಳಿ ಪೊಲೀಸ್ ಹಾಗೂ ಅಂಕಿತ್ನ ಗೆಳೆಯರು ಕೂಡ ಭಯಭೀತರಾಗ್ತಾರೆ. ಇಷ್ಟಕ್ಕೂ ಅವನು ಹೇಳಿದಂತ ವಿವರಣೆ ಹೀಗಿತ್ತು. ವೀಕ್ಷಕರೇ, ಈ ಉಮೇಶ್ಗೆ ಸ್ವಂತದ ಒಂದು ವ್ಯಾಪಾರ ಶುರು ಮಾಡುವಂತ ಆಸೆ ಇತ್ತು. ಅದಕ್ಕೆ ಬೇಕಾದ ಹಣವನ್ನ ಹೊಂದೋದಕ್ಕೆ ಅವನು ಪ್ಲಾನ್ ಮಾಡಿದ್ದ. ಹೀಗಿದ್ದಾಗ ಆ ಅಂಕಿತ್ ತನ್ನ ಊರಲ್ಲಿ ಇದ್ದಂತ ಮನೆಯನ್ನ 1 ಕೋಟಿ ರೂಪಾಯಿಗೆ ಮಾರಾಟ ಮಾಡದಂತ ವಿಷಯ ಅವನಿಗೆ ಗೊತ್ತಾಗುತ್ತೆ. ಅವತ್ತು ಅವನ ಗೆಳೆಯರು ದೂರನ್ನ ಕೊಡೋದಕ್ಕೆ ಬಂದಾಗ ಈ ಒಂದು ಮನೆ ಮಾರಾಟದ ವಿಷಯವನ್ನೇ ಅವರು ಪೊಲೀಸರಿಗೆ ತಿಳಿಸಿದ್ದು. ಆದ್ರಿಂದನೇ ಪೊಲೀಸರು ಈ ಬಗ್ಗೆ ತನಿಖೆಯನ್ನ ಚುರುಕುಗೊಳಿಸಿದ್ದು. ಹೇಗೋ ಅಂಕಿತ್ ಹತ್ರ ಈಗ 1 ಕೋಟಿ ರೂಪಾಯಿಗಳ ಕ್ಯಾಶ್ ಇದ್ದಂತ ಸಂಗತಿ ಉಮೇಶ್ಗೆ ಗೊತ್ತಾದ ನಂತರ ಅವನು ಅಂಕಿತ್ ಬಳಿ ಬಂದು ವ್ಯಾಪಾರ ಮಾಡುವಂತ ಸಲುವಾಗಿ ತನಗೆ 40 ಲಕ್ಷ ರೂಪಾಯಿ ಹಣ ಬೇಕು ಅಂತ ಕೇಳಿದ್ದ. ಅದನ್ನ ಸಾಲದ ರೂಪದಲ್ಲಿ ನನಗೆ ಕೊಡು, 6 ತಿಂಗಳಲ್ಲಿ ಆ ಒಂದು ಹಣವನ್ನ ಬಡ್ಡಿ ಸಹಿತ ವಾಪಸ್ ಮಾಡ್ತೀನಿ ಅಂತ ಈ ಉಮೇಶ್ ಹೇಳಿದ್ರಿಂದ ಆ ಒಂದು ಹಣವನ್ನ ಅವನಿಗೆ ಕೊಡೋದಕ್ಕೆ ಅಂಕಿತ್ ಕೂಡ ಮುಂದಾಗಿದ್ದ. ಸಾಲ ತಗೊಳ್ಳೋರು ನಮ್ಮ ಸ್ನೇಹಿತರೇ ಇರ್ಲಿ, ಸ್ವಂತ ಅಣ್ಣ ತಮ್ಮ ಹೀಗೆ ಯಾವುದೇ ಆಪ್ತ ಬಂಧುನೇ ಆಗಿದ್ರೂ ಕೂಡ ಅಷ್ಟು ಹಣ ಕೊಡೋದಕ್ಕೆ ಜನ ಇವತ್ತು 1000 ಸಲ ಯೋಚಿಸ್ತಾರೆ. ಸಾಕಷ್ಟು ಕರಾರು ಹಾಗೂ ಸಾಕ್ಷಿಗಳನ್ನ ಮುಂದಿಟ್ಕೊಂಡು ಆ ಹಣವನ್ನ ಕೊಡ್ತಾರೆ. ಆದ್ರೆ ಅಂಕಿತ್ ಉಮೇಶ್ನನ್ನ ನಂಬಿದ್ದ. ಅವನ ಪತ್ನಿಯ ಮೇಲೆ ತನಗಿದ್ದಂತ ವಿಶ್ವಾಸ ಅಕ್ಕರೆಯಿಂದಾಗಿ ಅವನು ಕೇಳಿದ ಹಣವನ್ನ ಉದಾರ ವ್ಯಕ್ತಿಯಾದಂತ ಅಂಕಿತ್ ಅವನ್ಗೆ ಕೊಟ್ಟಿದ್ದ. ಉಮೇಶ್ ಪತ್ನಿಗೂ ಹಾಗೂ ಈ ಅಂಕಿತ್ಗೂ ಏನಾದ್ರೂ ಕಳ್ಳ ಸಂಬಂಧ ಇರಬಹುದಂತ ಪೊಲೀಸರು ಗೆಸ್ ಮಾಡಿದ್ರು. ಆದ್ರೆ ಸಭ್ಯ ವ್ಯಕ್ತಿಯಾದಂತ ಅಂಕಿತ್ ಸಣ್ಣ ವಯಸ್ಸಿಗೆ ತನ್ನ ತಂಗಿಯನ್ನ ಕಳೆದುಕೊಂಡಂತ ನತದೃಷ್ಟ ವ್ಯಕ್ತಿ. ಹೀಗಾಗಿ ಉಮೇಶ ಪತ್ನಿಯನ್ನ ಅಂಕಿತ್ ತನ್ನ ಸ್ವಂತ ಸಹೋದರಿ ಎಂಬ ಗೌರವ ಭಾವದಿಂದ ನೋಡ್ತಿದ್ದ. ಈ ಅಂಕಿತ್ ಜರ್ಮನಿಗೆ ಹೋಗ್ಬೇಕಾಗಿ ಬಂದಾಗ ಅವನಿಗೆ ಹಣದ ಅವಶ್ಯಕತೆ ಬರುತ್ತೆ. ಆಗ ಈ ಅಂಕಿತ್ ಈ ಉಮೇಶ್ನ ಬಳಿ ತಾನು ಕೊಟ್ಟ ಹಣವನ್ನ ವಾಪಸ್ ಕೇಳಿದಾಗ ಉಮೇಶ್ ತತ್ತರ್ಸ್ ಹೋಗಿದ್ದ. ಏಕೆಂದ್ರೆ ಯಾವ ಹಣವನ್ನ ಅವನು ಬಿಸ್ನೆಸ್ಗಿಂತ ತಗೊಂಡಿದ್ನೋ ಅದನ್ನ ಸರಿಯಾದ ಕಡೆ ಹೂಡಿಕೆಯನ್ನು ಕೂಡ ಮಾಡದೆ ಬೇಕಾಬಿಟ್ಟಿ ಖರ್ಚನ್ನ ಮಾಡ್ಕೊಂಡು ಕಳೆದುಕೊಂಡಿದ್ದ. ಅಂಕಿತ್ ಇವನ್ಗೆ ಹಣವನ್ನ ಕೊಟ್ಟಿದ್ದಕ್ಕೆ ಅವರಿಬ್ಬರ ಅಂತರಾತ್ಮಗಳೇ ಸಾಕ್ಷಿಯಾಗಿದ್ವು. ಈಗ ಆ ಒಂದು 40 ಲಕ್ಷ ರೂಪಾಯಿ ಹಣವನ್ನ ಕೊಡೋದಿರ್ಲಿ, ಈ ಅಂಕಿತ್ ಬಳಿ ಇದ್ದಂತ ಉಳಿದ 60 ಲಕ್ಷ ರೂಪಾಯಿಯನ್ನ ಅವನಿಂದ ಹೇಗೆ ಲಪಟಾಯಿಸಬೇಕು ಎಂಬ ಕೆಟ್ಟ ಯೋಚನೆಯನ್ನು ಕೂಡ ಈ ಉಮೇಶ್ ಮಾಡಿದ್ದ. ಹಿಂದು ಮುಂದೆ ಯಾರು ಕೂಡ ಇಲ್ದಂತ ಈ ಅಂಕಿತ್ನನ್ನ ಕೊಂದು ಹಾಕಿದ್ರೆ ಹೇಗೆ ಅಂತ ಆ ಉಮೇಶ್ ಸ್ಕೆಚ್ ಹಾಕಿದ್ದ.
ಅದರಂತೆ ಅವತ್ತು ಅಕ್ಟೋಬರ್ 6ನೇ ತಾರೀಕು ಎಂದಿನಂತೆ ಸಹಜವಾಗಿ ಮಾತನಾಡುವಂತ ನೆವ ಮಾಡಿಕೊಂಡು ಅಂಕಿತ್ ಬಳಿಗೆ ಬಂದಂತ ಅವನು ಒಂದು ಜ್ಯೂಸ್ ಲೋಟವನ್ನ ಹಿಡಿದು ಬಂದಿದ್ದ. ಅದರಲ್ಲಿ ಈ ಮೊದಲೇ ತಾನು ಮಿಕ್ಸ್ ಮಾಡದಂತ ನಿದ್ರೆ ಮಾತ್ರೆಗಳಿದ್ವು. ಅದನ್ನ ಅಂಕಿತ್ಗೆ ಕುಡಿಯೋದಕ್ಕೆ ಹೇಳಿದಾಗ ಬೆಳ್ಳಗಿರೋದೆಲ್ಲ ಹಾಲು ಅಂತಾನೆ ನಂಬಿದಂತ ಅಂಕಿತ್ ಅದನ್ನ ಯಾವುದೇ ಅನುಮಾನ ಇಲ್ಲದೆ ಸೇವಿಸ್ತಾನೆ. ಕುಡಿದಂತ ಸ್ವಲ್ಪ ಹೊತ್ತಲ್ಲೇ ಎಚ್ಚರ ತಪ್ಪದಂತ ಅಂಕಿತ್ ಇನ್ನೂ ಕೂಡ ಜೀವಂತವಾಗಿದ್ದಾಗಲೇ ಅವನ ಮೇಲೆರಗದಂತ ಉಮೇಶ್ ಅವನ ಕತ್ತನ್ನ ಹಿಸ್ಕಿ ಕೊಲೆ ಮಾಡ್ತಾನೆ. ಆ ಬಳಿಕ ಶವವನ್ನ ರೂಮ್ಗೆ ಎಳೆದುಕೊಂಡು ಹೋಗಿ ತನ್ನ ಬಳಿ ಇದ್ದಂತ ಚೂಪಾದ ಕತ್ತಿಯಿಂದ ಅವನ ದೇಹವನ್ನ ತುಂಡು ತುಂಡು ಮಾಡಿ ಕತ್ತರಿಸಿ ಅದನ್ನ ಮನೆಯಲ್ಲಿಟ್ಟು ಲಾಕನ್ನ ಮಾಡಿಕೊಂಡು ಹೊರಬಂದು ತನ್ನ ಮನೆಯಲ್ಲಿ ಏನೂ ಕೂಡ ಆಗಿಲ್ಲ ಎನ್ನುವಂತೆ ಮಲಗ್ತಾನೆ. ಮಾರನೇ ದಿನ ಯಾರೋ ಪರಿಚಯದವರಿಂದ ಒಂದು ಕಾರನ್ನ ಪಡೆದು ಅಲ್ಲಿಗೆ ಬಂದಂತ ಉಮೇಶ್ ಅಂಕಿತ್ನ ಶವದ ತುಂಡುಗಳನ್ನ ಇರಿಸಿ ಅದನ್ನ ಕಾರಲ್ಲಿಟ್ಟು ಗಾಜಿಯಾಬಾದ್ನ ವಿವಿಧ ಕಡೆ ಅದನ್ನ ಎಸ್ತು ಡಿಸ್ಪೋಸ್ ಮಾಡ್ತಾನೆ. ಇದಾದ ನಂತರ ಕೆಲವು ದಿನಗಳ ಕಾಲ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿದ್ದ. ಆದ್ರೆ ಈ ಅಂಕಿತ್ನ ಸ್ನೇಹಿತರು ಅವನಿಗೆ ಹೆಚ್ಚು ಸಲ ಕರೆ ಮಾಡ್ತಾ ಇದ್ದದ್ದು ಮತ್ತೆ ಮೆಸೇಜ್ ಮಾಡ್ತಾ ಇದ್ದದನ್ನ ನೋಡಿ ಈ ಅಂಕಿತ್ ಇನ್ನೂ ಕೂಡ ಜೀವಂತವಾಗಿದ್ದಾನೆ ಅಂತ ಒಂದು ಸೀನ್ ಕ್ರಿಯೇಟ್ ಮಾಡಿ ಅವರನ್ನು ನಂಬಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಇದಕ್ಕಾಗಿ ಪರ್ವೇಶ್ ಎಂಬ ತನ್ನ ಒಬ್ಬ ಸ್ನೇಹಿತನ ಕರೆದು ಅವನಿಗೆ ಒಂದಷ್ಟು ಹಣದ ಆಮಿಷ ಒಡ್ಡಿ ಅಂಕಿತ್ನ ಮೊಬೈಲ್, ಎಟಿಎಂ ಕಾರ್ಡ್, ಅದರ ಪಿನ್, ಬ್ಯಾಂಕ್ ವಿವರ ಇದೆಲ್ಲವನ್ನು ಅವನಿಗೆ ಕೊಟ್ಟು ಬೇರೆ ಬೇರೆ ಕಡೆ ಸುತ್ತಾಡುವಂತೆ ಮತ್ತೆ ಅವನ ಸ್ನೇಹಿತರಿಗೆ ಅಂಕಿತರ ಮೆಸೇಜ್ ಮಾಡುವಂತೆ ಹೇಳಿದಂತ ಈ ಉಮೇಶ್ ಖತರ್ನಾಕ್ ಸ್ಕೆಚ್ ಅನ್ನ ರೆಡಿ ಮಾಡಿದ್ದ. ಆ ಪರ್ವೇಶ್ ಕೂಡ ಹಣದ ಆಸೆಗಾಗಿ ಉಮೇಶ್ ಹೇಳದಂತೆನೆ ಮಾಡ್ತಿದ್ದ. ಈ ಅಂಕಿತ್ನ ಗೆಳೆಯರಿಗೆ ಅಷ್ಟು ದಿವಸಗಳ ಕಾಲ ಈ ಪರ್ವೇಶ್ ಎಂಬಾತನೇ ಮೆಸೇಜ್ ಮಾಡಿದ್ದು, ಹಣವನ್ನು ಡ್ರಾ ಮಾಡಿದ್ದು ಕೂಡ ಅವನೇನೆ. ಈಗ ಪೊಲೀಸರಿಗೆ ಇವನು ಕೊಟ್ಟಂತ ಹೇಳಿಕೆ ಜೊತೆ ಅಂಕಿತ್ನ ಮೊಬೈಲ್ ಕಾರ್ಡ್ ಹಾಗೂ ಇತರ ವಸ್ತುಗಳು, ಮನೆಯಲ್ಲಿ ಪತ್ತೆಯಾದಂತ ರಕ್ತ ಸಿಕ್ತ ಚಾಕು, ರಕ್ತದ ಕರೆ, ಕಾರಲ್ಲಿ ಸಿಕ್ಕಂತಹ ಅಂಕಿತ್ನ ಹೇರ್ ಸ್ಯಾಂಪಲ್ ಇವೆಲ್ಲ ಕೂಡ ಮುಖ್ಯ ಸಾಕ್ಷಿಗಳಾದವು. ಇವುಗಳ ಆಧಾರದ ಮೇಲೆ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಕೋರ್ಟ್ಗೆ ಸಾಕ್ಷಿಗಳ ಸಹಿತ ಹಾಜರುಪಡಿಸಲಾಯಿತು. ವೀಕ್ಷಕರೇ, ನಂಬಿಕೆಯನ್ನೇ ದೇವರು ಅಂತ ನಂಬಲಾಗುತ್ತೆ. ಅಂತ ವಿಶ್ವಾಸಕ್ಕೆ ಮೋಸ ಮಾಡುವಂತ ಇಂತಹ ವಿಶ್ವಾಸಘಾತಕರು ಅಂಕಿತ್ನ ಒಳ್ಳೆತನವನ್ನ ಈ ರೀತಿ ದುರ್ಬಳಕೆಯನ್ನ ಮಾಡ್ಕೊಂಡಿದ್ರು. ಈ ಅಂಕಿತ್ಗೆ ಹಿಂದು ಮುಂದೆ ಯಾರು ಕೂಡ ಇಲ್ಲ ಅಂತ ಯೋಚಿಸಿದಂತ ಆ ಮನೆ ಓನರ್ ಉಮೇಶ್ ಅವನಿಗಾಗಿ ಇಷ್ಟೆಲ್ಲ ರಿಸ್ಕ್ ಅನ್ನ ತೆಗೆದುಕೊಳ್ಳುವಂತ ಪ್ರಾಣ ಸ್ನೇಹಿತರು ಇದ್ದಾರೆ ಅನ್ನೋದನ್ನೇ ಮರ್ತಿದ್ದ. ಇವತ್ತು ಈ ಗೆಳೆಯರ ತೀವ್ರ ಒತ್ತಡದಿಂದಾಗಿ ಹಾಗೂ ಅವರು ತೋರದಂತ ನಿಜವಾದಂತ ಕಾಳಜಿಯಿಂದಾಗಿ ಅಂಕಿತ್ಗೆ ಆದಂತ ಅನ್ಯಾಯ ಬೆಳಕಿಗೆ ಬರೋದಿಕ್ಕೆ ಸಾಧ್ಯ ಆಗಿದ್ದು. ಅತಿಯಾದ ಒಳ್ಳೆಯತನ, ಉದಾರ ಗುಣ ಇದ್ರೆ ಅದರಿಂದ ಏನೇನು ಅಪಾಯಗಳಾಗ್ತವೆ ಅನ್ನೋದಕ್ಕೆ ಈ ಅಂಕಿತ್ನ ಹತ್ಯೆ ಒಂದು ದುರಂತಮಯ ಉದಾಹರಣೆ. ಕೆಲವರಿಗೆ ಒಳ್ಳೆಯ ಗುಣಗಳೇ ಅವ್ರಿಗೆ ಶತ್ರುಗಳಾಗ್ತವೆ ಎಂಬ ಒಂದು ಮಾತಿದೆ. ಈ ಅಂಕಿತ್ ತನ್ನ ಬಾಳಿನ ಉದ್ದಕ್ಕೂ ಯಾರಿಗೂ ಕೇಡನ ಬಯಸಿದಂತ ವ್ಯಕ್ತಿ. ತನ್ನವರನ್ನೆಲ್ಲ ಕಳೆದುಕೊಂಡಂತ ಈ ಅಂಕಿತ್ ಜೀವನದಲ್ಲಿ ಮಹತ್ತರವಾದದನ್ನ ಸಾಧಿಸುವಂತ ಅದಮ್ಯ ಆಕಾಂಕ್ಷೆಯನ್ನ ಹೊಂದಿದಂತ ವ್ಯಕ್ತಿ. ಈ ಕೆಟ್ಟ ಕೇಡಿನ ಜಗತ್ನಲ್ಲಿ ಎಲ್ಲರನ್ನೂ ಕೂಡ ಸುಲಭವಾಗಿ ನಂಬುವಂತ ಆ ಒಂದು ಕೆಟ್ಟ ಗುಣ ಅವನಲ್ಲಿ ಇಲ್ಲದೆ ಹೋಗಿದ್ರೆ ಇವತ್ತು ಬಹುಶಃ ಅವನು ಜೀವಂತವಾಗಿರ್ತಿದ್ದಂತ ಅನ್ಸುತ್ತೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಇಡೀ ಕೇಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.